ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಎಲ್ರಿಗೂ ಕ್ರಿಕೆಟ್ ಅಪ್ಡೇಟಿಂಗ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತಗಳು ಅಂತ ಹೇಳ್ತಾ ಯಾರೆಲ್ಲ ನನ್ನ ಚಾನಲ್ನ ಪ್ಲೀಸ್ ಮೊದಲಿಗೆ ವಿಸಿಟ್ ಮಾಡ್ತಾ ಇದ್ದೀರಾ ಪ್ಲೀಸ್ ಎಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಷ್ಟ ಅದೇ ಲೈಕ್ ಕೊಡಿ ಯಾವ ರೀತಿ ಇತ್ತು ಅಂತ ವಿಡಿಯೋ ಪ್ಲೀಸ್ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಂದು ಯೂಟ್ಯೂಬ್ ಚಾನಲಲ್ಲಿ ಪ್ಲೀಸ್ ಎಲ್ಲ ವಾಚ್ ಟೈಮ್ ಮಾಡ್ತೀರಾ ಪ್ಲೀಸ್ ಯಾರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ತಿಲ್ಲ ಅದೇ ರೀತಿಯಾಗಿ ಪ್ಲೀಸ್ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸ್ಟ್ರೇಟ್ ಅವೇ ಹೋಗಿಬಿಡೋಣ ಯಾವ ರೀತಿ ಅಂತ ಹೇಳಿದರೆ ಈ ನಾಡ್ದು 19ನೇ ತಾರೀಕಿಂದ ಇಂಡಿಯಾ ಹಾಗೂ ಬಾಂಗ್ಲಾದೇಶ್ ನಡುವಿನ ಟೆಸ್ಟ್ ಸೀರೀಸ್ ಏನು ಸ್ಟಾರ್ಟ್ ಆಗ್ತಿದೆ ಇದರಲ್ಲಿ ನಮ್ಮ 15 ಯಾವ ರೀತಿ ಇದೆ ಅಂತ ನಿಮ್ಮ ಮುಂದೆ ಡಿಸ್ಪ್ಲೇ ಆಗ್ತಾ ಇರ್ಬೋದು ಅದೇ ರೀತಿಯಾಗಿ ನಮ್ಮ ಇಂಡಿಯನ್ ಟೀಮ್ನ ಪ್ಲೇಯಿಂಗ್ 11 ಯಾವ ರೀತಿ ಇರ್ಬೋದು ಅಂತ ನಾ ಈ ವಿಡಿಯೋದಲ್ಲಿ ಹೇಳಲಿಕ್ಕೆ ನಿಮಗೆ ವಿಡಿಯೋ ಮಾಡ್ತಾ ಇರೋದು ಪ್ಲೀಸ್ ಎಲ್ಲ ಸಬ್ಸ್ಕ್ರೈಬ್ ಮಾಡಬೇಕು ಅಂತ ಹೇಳ್ತಾ ಮೊದಲಿಗೆ ಸ್ಕ್ವಾಡ್ ಯಾವ ರೀತಿ ಇರ್ಬೋದು ಅಂತ ನಿಮ್ಮ ಮುಂದೆ ಡಿಸ್ಪ್ಲೇ ಆಗ್ತಾ ಇರ್ಬೋದು ನೋಡ್ತಾ ಇರ್ಬೋದು ಇಂಡಿಯಾದಲ್ಲಿ ಎಲ್ಲ ಯಾವ್ಯಾವ ರೀತಿ ಪ್ಲೇಯರ್ಸ್ಗಳು ಎಲ್ಲ ಇದ್ದಾರೆ ಅಂತ ನಿಮ್ಮ ಮುಂದೆ ಡಿಸ್ಪ್ಲೇ ಆಗ್ತಾ ಇರ್ಬೋದು ಅದೇ ರೀತಿಯಾಗಿ ಮೊದಲಿಗೆ ಕ್ಯಾಪ್ಟನ್ ಆಗಂತ ರೋಹಿತ್ ಶರ್ಮಾ ಅವರು ಯಶಸ್ವಿ ಜೈಸ್ವಾಲ್ ಅದೇ ರೀತಿಯಾಗಿ ಶುಭ್ಮನ್ ಗಿಲ್ ವಿರಾಟ್ ಕೊಹ್ಲಿ ಅದೇ ರೀತಿಯಾಗಿ KL ರಾಹುಲ್ ರಿಷಬ್ ಪಂತ್ ಅದೇ ರೀತಿಯಾಗಿ ಧ್ರುವ್ ಜುರೇಲ್ ಹಾಗೂ ಸರ್ಫರಾಜ್ ಖಾನ್ ಅದೇ ಅಕ್ಷರ್ ಪಟೇಲ್ ರವಿಚಂದ್ರನ್ ಅಶ್ವಿನ್ ಜಡೇಜಾ ಹಾಗೂ ಆಕಾಶ್ ದೀಪ್ ಮೊಹಮ್ಮದ್ ಸಿರಾಜ್ ಜಸ್ಪ್ರೀತ್ ಬುಮ್ರಾ ಅದೇ ರೀತಿಯಾಗಿ ಯಶ್ ದಯಾಲ್ ಅವರು ಕುಲ್ದೀಪ್ ಯಾದವ್ ಇವರೆಲ್ಲ ಜನ 15 ಇರೋದ್ರಿಂದ ನಮ್ಮ ಇಂಡಿಯನ್ ಟೀಮ್ನ ಪ್ಲೇಯಿಂಗ್ 11 ಅಂದರೆ ಯಾವ ರೀತಿ ಆ ಪಿಚ್ಚಿಗೆ ಯಾವ ರೀತಿ ಸೂಟೇಬಲ್ ಆಗುತ್ತೆ ಅದೇ ರೀತಿಯಾಗಿ ಪ್ಲೇಯಿಂಗ್ 11 ಮಾಡ್ಕೊಂಡು ಹೋಗುವ ಸಾಧ್ಯತೆ ಇದೆ ಅದೇ ರೀತಿಯಾಗಿ ಮಾಡ್ತಾರೆ ಕೂಡ ಯಾವ ರೀತಿ ಪಿಚ್ ಇರುತ್ತೆ ಅದು ಕೂಡ ಚೆಪಾಕ್ ಅಂದರೆ ಚೆನ್ನೈಯಲ್ಲಿ ಆಗ್ತಿರೋದ್ರಿಂದ ಚಿದಂಬರಂ ಸ್ಟೇಡಿಯಮಲ್ಲಿ ಅದು ಚೆನ್ನೈಯಿಂದ ನೇರ ಪ್ರಸಾರ 9:30ಗೆ ಸ್ಟಾರ್ಟ್ ಆಗ್ತಿದೆ 19ನೇ ತಾರೀಕಿಂದ ಇಂಡಿಯಾ ಹಾಗೂ ಬಾಂಗ್ಲಾದೇಶ್ ಮೊದಲೇ ಟೆಸ್ಟ್ ಅದೇ ರೀತಿಯಾಗಿ ಮೊದಲೇ ಟೆಸ್ಟ್ ಪ್ಲೇಯಿಂಗ್ 11 ಯಾವ ರೀತಿ ಇರ್ಬೋದು ಅಂತ ಹೇಳಿದೆ ನನ್ನ ಪ್ಲೇಯಿಂಗ್ 11 ಈ ರೀತಿ ಇರುತ್ತೆ ಮೊದಲಿಗೆ ರೋಹಿತ್ ಶರ್ಮಾ ಅವರು ಕ್ಯಾಪ್ಟನ್ ಅಂತೂ ಇರಲೇಬೇಕು ಯಾಕಂತ ಹೇಳಿದರೆ ಅಗ್ರೆಸಿವ್ ಅಪ್ರೋಚ್ ಹಾಗೂ ಕ್ಯಾಪ್ಟನ್ ಇನ್ನಿಂಗ್ಸ್ ಯಾವ ರೀತಿ ವರ್ಲ್ಡ್ ಕಪ್ನ T20 ವರ್ಲ್ಡ್ ಕಪ್ನ ಗೆಲ್ಸ್ಕೊಟ್ಟ ಕ್ಯಾಪ್ಟನ್ ಆಗಿರೋದ್ರಿಂದ ಇವರಂತೂ ಪಕ್ಕ ಶೋರ್ಟಾಗಿ ಕ್ಯಾಪ್ಟನ್ ಇದ್ದೇ ಇರ್ತಾರೆ ಅದೇ ರೀತಿಯಾಗಿ ಎರಡನೇದಾಗಿ ಓಪನಿಂಗಲ್ಲಿ ಯಶಸ್ವಿ ಜೈಸ್ವಾಲ್ ಅವರು ಓಪನಿಂಗ್ ಆಗಿ ಬರ್ತಾರೆ ಅಂದರೆ ಜೈಸ್ವಾಲ್ ಲೆಫ್ಟ್ ಹ್ಯಾಂಡ್ ರೈಟ್ ಆರ್ಮ್ ಕಾಂಬಿನೇಷನ್ ಮೂಲಕ ನಮ್ಮ ಇಂಡಿಯನ್ ಟೀಮ್ ಹೋಗುತ್ತೆ ಅದೇ ರೀತಿಯಾಗಿ ಚೆಪಾಕ್ ಆಗಿರೋದ್ರಿಂದ ಇಲ್ಲಿ ಸ್ಪಿನ್ನರ್ಸ್ಗಳ ದಾಳಿ ಹೆಚ್ಚಿರೋದ್ರಿಂದ ಅಂದರೆ ಬೌಲರ್ಸ್ಗಳಿಗೆ ಒಳ್ಳೆ ಸಾಥಿರುತ್ತೆ ಚೆಪಾಕಲ್ಲಿ ಅದೇ ರೀತಿಯಾಗಿ ಫಸ್ಟ್ ಇನ್ನಿಂಗ್ಸಲ್ಲೇ ಸ್ವಲ್ಪ ಸ್ಲೋ ಆಗ್ಬೋದು ಏನೇನಂತ ಪಿಚ್ ರಿಪೋರ್ಟ್ ಅಂದರೆ ಪ್ರಿವ್ಯೂವಲ್ಲಿ ಮ್ಯಾಚ್ ಡೇ ಪ್ರಿವ್ಯೂವಲ್ಲೇ ಹೇಳ್ತಾನೆ ಯಾವ ರೀತಿ ಇರ್ಬೋದು ಅಂತ ಅದೇ ರೀತಿಯಾಗಿ ಮೂರನೇದಾಗಿ ನಂಬರ್ 3 ಶುಭ್ಮನ್ ಗಿಲ್ ಅಂದರೆ ಮೊದಲಿಗೆ ಚೇತೇಶ್ವರ್ ಪೂಜಾರ ಅವರು ಬರ್ತಿರೋ ಅದೇ ರೀತಿಯಾಗಿ ಇವಾಗ ಡೆವಲಪ್ ಆಗಿ ಯಂಗ್ಸ್ಟರ್ಸ್ಗಳಿಗೆ ಚಾನ್ಸ್ ಸಿಗೋಕ್ಕಾಗಿ ಶುಭ್ಮನ್ ಗಿಲ್ ಅವರು ನಂಬರ್ 3 ಬರ್ತಾರೆ ಅದೇ ರೀತಿಯಾಗಿ ನಂಬರ್ 4 ಆಬ್ವಿಯಸ್ಲಿ ವಿರಾಟ್ ಕೊಹ್ಲಿ ಅವರೇ ಬರ್ತಾರೆ ಅದೇ ರೀತಿಯಾಗಿ ನಂಬರ್ 5 ರಿಷಬ್ ಪಂತ್ ಲೆಫ್ಟ್ ಹ್ಯಾಂಡರ್ ಆಗಿರೋದ್ರಿಂದ ರಿಷಬ್ ಪಂತ್ ಅವರು ಬರ್ತಾರೆ ಅಗ್ರೆಸಿವ್ ಅಪ್ರೋಚ್ ಹಾಗೂ ಮಿಡ್ಲ್ ಆರ್ಡರಲ್ಲಿ ಲೆಫ್ಟ್ ಹ್ಯಾಂಡರ್ ಕೊರತೆ ಇರೋದ್ರಿಂದ ನಮ್ಮ ಇಂಡಿಯನ್ ಟೀಮ್ ರಿಷಬ್ ಪಂತ್ ಅವರೇ ಪಕ್ಕ ಬೈಬ್ಯಾಕ್ ಮಾಡ್ತಾರೆ ಅದೇ ರೀತಿಯಾಗಿ ನಂಬರ್ 6 KL ರಾಹುಲ್ ಅವರು KL ರಾಹುಲ್ ಮೇನ್ ಥ್ರೆಟ್ ಅಂದರೆ ನಮ್ಮ ಇಂಡಿಯನ್ ಟೀಮ್ನ ಮೇನ್ ಫಿನಿಷರ್ ಹಾಗೂ ಬ್ಯಾಟಿಂಗ್ ಲೈನಪ್ನ ಬುನಾದಿ ಅಂತ ಹೇಳಿದರೆ KL ರಾಹುಲ್ ಇದರ ನಂತರ ಆಲ್ರೌಂಡರ್ಸ್ಗಳು ಯಾರ್ಯಾರು ಅಂತ ಹೇಳಿದರೆ ರವೀಂದ್ರ ಜಡೇಜಾ ನಂಬರ್ 7 ಬರ್ತಾರೆ ಅದೇ ರೀತಿಯಾಗಿ ನಂಬರ್ 1 ಆಲ್ರೌಂಡರ್ ಆಗಿರೋದ್ರಿಂದ ಅದೇ ರೀತಿಯಾಗಿ ನಂಬರ್ 1 ಟೆಸ್ಟ್ ಬೌಲರ್ ಆದಂಥ ರವಿಚಂದ್ರನ್ ಅಶ್ವಿನ್ ಅವರು ನಂಬರ್ 8 ಬರ್ತಾರೆ ಅದೇ ರೀತಿಯಾಗಿ ನಂಬರ್ 9 ಕುಲ್ದೀಪ್ ಯಾದವ್ ಅವರು ಬರಬೇಕು ಯಾಕಂತ ಹೇಳಿದ್ದು ಸ್ಪಿನ್ನರ್ಸ್ಗಳ ಟ್ರ್ಯಾಕ್ ಚೆಪಾಕ್ ಆಗಿರೋದ್ರಿಂದ ಅದೇ ರೀತಿಯಾಗಿ ಕುಲ್ದೀಪ್ ಯಾದವ್ ಅವರು ಬಂದರೆ ಪಕ್ಕ ಶಾರ್ಟಾಗಿ ಸ್ವಲ್ಪ ಸ್ಪಿನ್ನರ್ ಟ್ರ್ಯಾಕ್ ಆಗಿರೋದ್ರಿಂದ ಬಾಂಗ್ಲಾದೇಶ ಅವರು ಸ್ಪಿನ್ನರ್ಸ್ಗೆ ಸ್ಟ್ರಗಲ್ ಮಾಡಿರೋದ್ರಿಂದ ಅವರಲ್ಲೂ ಕೂಡ ಒಳ್ಳೊಳ್ಳೆ ಸ್ಪಿನ್ನರ್ಸ್ಗಳು ಕೂಡ ಇದ್ದಾರೆ ಅದೇ ರೀತಿಯಾಗಿ ಮಿರಾಜ್ ಅದೇ ರೀತಿಯಾಗಿ ಶಕೀಬ್ ಅಲ್ ಹಸನ್ ಒಳ್ಳೊಳ್ಳೆ ಸ್ಪಿನ್ನರ್ಸ್ಗಳು ಕೂಡ ಇದ್ದಾರೆ ಅದೇ ರೀತಿಯಾಗಿ ನಮ್ಮ ಇಂಡಿಯನ್ ಟೀಮ್ ಅಲ್ಲೂ ಕೂಡ ಕುಲ್ದೀಪ್ ಯಾದವ್ ಅಶ್ವಿನ್ ಅದೇ ರೀತಿಯಾಗಿ ಜಡೇಜಾ ಈ 3 ಜನ ಸ್ಪಿನ್ನರ್ಸ್ಗಳೇ ಆಗಿರೋದ್ರಿಂದ 9ನೇದಾಗಿ ಕುಲ್ದೀಪ್ ಯಾದವ್ ಅದೇ ರೀತಿಯಾಗಿ 10th ಜಸ್ಪ್ರೀತ್ ಬುಮ್ರಾ ಅವರು ಬರ್ತಾರೆ ಇದಂತೂ ಮೇನ್ ಇಂಡಿಯನ್ ಬೌಲಿಂಗ್ ಲೈನಪ್ ಇಲ್ಲಿಂದನೇ ಶುರು ಅಂದರೆ ಜಸ್ಪ್ರೀತ್ ಬುಮ್ರಾ ಅವರು ಅದೇ ರೀತಿಯಾಗಿ ಮೊಹಮ್ಮದ್ ಸಿರಾಜ್ ಅವರು 11ನೇ ಕ್ರಮಾಂಕದಲ್ಲಿ ಅಂದರೆ 11ನಲ್ಲಿ ಮೊಹಮ್ಮದ್ ಸಿರಾಜ್ ಇಲ್ಲಿ ಆಕಾಶ್ ದೀಪ್ ಹಾಗೂ ಯಶ್ ದಯಾಲ್ ಅವರು ಸ್ವಲ್ಪ ಕಾಯಬೇಕು ಯಾಕಂತ ಹೇಳಿದ್ರೆ ಸದ್ಯದಲ್ಲೇ ಸೆಲೆಕ್ಟ್ ಆಗಿರೋದ್ರಿಂದ ಅದೇ ರೀತಿಯಾಗಿ ಏನಾದರೂ ಫಸ್ಟ್ ಸೀರೀಸ್ ಅಥವಾ ಯಾರಿಗಾರು ಇಂಜುರಿ ಆದರೆ ಅವ್ರಿಗೆ ಚಾನ್ಸಸ್ ಸಿಗ್ಬೋದು ಅದೇ ರೀತಿಯಾಗಿ ಯಶ್ ದಯಾಲ್ ಹಾಗೂ ಆಕಾಶ್ ದೀಪ್ ಇಬ್ಬರು ಕೂಡ ಒಳ್ಳೆ ಸ್ಪೆಲ್ ಅಂದರೆ ದಿಲೀಪ್ ಟ್ರೋಫಿಲ್ ಹಾಕಿದ್ರು ಅದೇ ರೀತಿಯಾಗಿ ಇಲ್ಲಿ ಸೀನಿಯರ್ಸ್ಗಳ ಇರೋದ್ರಿಂದ ಅಂದರೆ ಜಸ್ಪ್ರೀತ್ ಬುಮ್ರಾ ಹಾಗೂ ಸಿರಾಜ್ ಇರೋದ್ರಿಂದ ಇವರಿಬ್ಬರಿಗೆ ಚಾನ್ಸ್ ಸಿಗೋದು ಸ್ವಲ್ಪ ಕಮ್ಮಿ ಯಾಕಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಕಾಯಲೇಬೇಕು ಬುಮ್ರಾ ಅವರು ಬ್ಯಾಕ್ ಆಗಿರೋದ್ರಿಂದ ಇದಿಷ್ಟು ನನ್ನ ಪ್ಲೇಯಿಂಗ್ 11 ಅಂದರೆ ಬಾಂಗ್ಲಾದೇಶ್ ಜೊತೆ ನಡೆಯುವಂಥ ಇಂಡಿಯಾದ ಪ್ಲೇಯಿಂಗ್ 11 ನಂದು ಈ ರೀತಿ ಇದೆ ಅದೇ ರೀತಿಯಾಗಿ ನಿಮ್ಮದು ಯಾವ ರೀತಿ ಪ್ಲೇಯಿಂಗ್ 11 ಹಾಗೂ ಯಾರು ವಿನ್ ಆಗ್ಬೋದು ಏನಾದರೂ ಕಾಂಪಿಟೇಷನ್ ಏನಾದರೂ ಬಾಂಗ್ಲಾದೇಶ್ ಕೊಡುತ್ತೆ ನಮ್ಮ ಇಂಡಿಯನ್ ಟೀಮ್ಗೆ ಅಂತ ನೋಡೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ